ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿರುವ ಯೇಸು ನಿಮ್ಮೆಲ್ಲರೊಂದಿಗೆ ಇರುವಾತನೇ. ಈ ದಿನವೂ ನಾವು ನಮ್ಮ ಧ್ಯಾನಕ್ಕಾಗಿ ದಾವೀದನ ಕೀರ್ತನೆ 23ನೇ ಅಧ್ಯಾಯದ 4ನೇ ವಚನವನ್ನು ಗಮನಿಸೋಣ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಯೆಹೋವನೆಂಬ ಕುರುಬನ ಸಾಮೀಪ್ಯವನ್ನು ಅನುಭವಿಸಿ ದಾವೀದನು ಈ ಸಾಲುಗಳನ್ನು ಪ್ರಸ್ತಾಪಿಸುತ್ತಿದ್ದಾನೆ. ಬೆಟ್ಟದ ಇಳಿಜಾರಿನಲ್ಲಿರುವ ಹಸುರಿಗೆ ನಡೆಸುವಾಗ ಕುರಿಗಳು ಎತ್ತರ ಪ್ರದೇಶಕ್ಕೆ ನಡಕೊಂಡು ಹೋಗುತ್ತಿರುತ್ತದೆ. ಅಂಥ ವೇಳೆಯಲ್ಲಿ ಒಮ್ಮೆ ಎತ್ತರ ಪ್ರದೇಶದಿಂದ ಕಣಿವೆಯೆಡೆಗೆ ಕಣ್ಣಾಡಿಸಿದರೆ ಭಯ ಮೂಡುವ ಸಾಧ್ಯತೆಗಳು ಇರುತ್ತದೆ. ನಾನಾ ರೀತಿಯ ಭಯಗಳು ಮನುಷ್ಯನನ್ನು ಕಾಡುವುದುಂಟು. ಅವುಗಳಲ್ಲಿ ಒಂದು ಫಿಯರ್ ಆಫ್ ಹೈಟ್ಸ್, ಎತ್ತರ ಪ್ರದೇಶಗಳ ಭಯವು ಒಂದು. ದಾವೀದನು ಕುರುಬನಾಗಿದ್ದಾಗಲೂ, ಸೌಲನಿಂದ ಅಪಾಯಕ್ಕೆ ಗುರಿಯಾದಾಗಲೂ, ಯುದ್ಧದ ಸಮಯದಲ್ಲೂ, ಅರಸನಾಗಿದ್ದಾಗಲೂ ತನ್ನ ದೇವರ ಸಾಮೀಪ್ಯವನ್ನು ಅನನ್ಯವಾಗಿ ಹಾಗೂ ಅನುಪಮವಾಗಿ ಅನುಭವಿಸಿರುತ್ತಾನೆ. ದಾವೀದನು ತಾನೇ ಹೇಳುವ ಹಾಗೆ ತನ್ನ ತಂದೆಯ ಕುರಿಗಳನ್ನು ಕಾಯುವಾಗ ಸಿಂಹಗಳ ಹಾಗೂ ಕರಡಿಯ ಉಗುರುಗಳಿಂದ ಯೆಹೋವನು ತಪ್ಪಿಸಿ ಕಾದಿದ್ದಾನೆ. ಗೊಲಿಯಾತನನ್ನು ಎದುರಿಸುವಾಗ ಯೆಹೋವನ ನಾಮದ ಆಶ್ರಯದಲ್ಲಿ ಆ ನಾಮವನ್ನು ಅರಿಕೆ ಮಾಡುತ್ತಾ ವೈರಿಯನ್ನು ಹೊಡೆದುರುಳಿಸಿದ್ದಲ್ಲದೆ ಜಯಿಸಿದ್ದಾನೆ. ಸೌಲನು ದಾವೀದನನ್ನು ಬೆನ್ನಟ್ಟುವಾಗಲೂ ದಾವೀದನು ಯೆಹೋವನ ಸಾಮೀಪ್ಯವನ್ನು ಅನುಭವಿಸಿದ್ದಾನೆ. ಪ್ರಾಣಾಪಾಯದಿಂದ ತಪ್ಪಿಸಿ ಸಂರಕ್ಷಿಸಲ್ಪಟ್ಟಿದ್ದಾನೆ. ಫಿಲಿಷ್ಟಿಯರ ವಿರುದ್ಧ ಯುದ್ಧದ ಸಂದಿಗ್ಧತೆಗಳಲ್ಲಿಯೂ ಯೆಹೋವನನ್ನು ವಿಚಾರಿಸಿ ಜಯ ಹೊಂದಿರುವ ಅನುಭವ ದಾವೀದನದು. ಆಶ್ರಯ ಸ್ಥಳವಾಗಿದ್ದ ಚಿಕ್ಲೆಗೂರನ್ನು ಅಮಾಲೇಕರು ಮುತ್ತಿ ಇದ್ದವರನ್ನು ಅವರಿಗಿರುವುದನ್ನು ಲೂಟಿ ಮಾಡಿ ಓಡಿ ಹೋದಾಗ ತನ್ನ ಸಹಚರರು ದಾವೀದನನ್ನು ಕಲ್ಲೆಸೆದು ಕೊಲ್ಲಲು ಸಿದ್ಧರಾದಾಗ ದಾವೀದನು ಯೆಹೋವನ ಸಹಾಯ ಸಾಮೀಪ್ಯವನ್ನು ಅನುಭವಿಸಿ ತನ್ನ ಪ್ರಾರ್ಥನೆಗೆ ಉತ್ತರ ಹೊಂದಿ ಯೆಹೋವನ ನಡೆಸುವಿಕೆಗೆ ಪಾತ್ರನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಿಮ್ಮ ಜೀವನದಲ್ಲಿ ಏರು ತಗ್ಗುಗಳನ್ನು ದಾಟುತ್ತಿರಬಹುದು. ಈ ಕುರುಬನ ಕುರಿಯಾದ ದಾವೀದನು ಯೆಹೋವನ ಸಾಮೀಪ್ಯವನ್ನು ಅನುಭವಿಸಿದಂತೆ ನಮ್ಮ ಸ್ಥಿತಿಗತಿಗಳಲ್ಲಿ ಆತನ ಸಾಮೀಪ್ಯ ಅನುಭವಿಸಲು ಸಾಧ್ಯವೆಂಬ ಉತ್ತೇಜನಕ್ಕೆ ಈ ಸಾಲುಗಳು ನಮ್ಮನ್ನು ಪ್ರೇರೇಪಿಸುತ್ತದೆ. ಮತ್ತೊಂದು ವಾಕ್ಯ, ಅದೇ 4ನೇ ವಚನದಲ್ಲಿ, ಆತನ ದೊಣ್ಣೆ ಮತ್ತು ಕೋಲು ನಮಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ. ಕುರಿಗಳು ಮಾರ್ಗ ತಪ್ಪಿದಾಗ ಕುರುಬನು ಅವುಗಳನ್ನು ಶಿಕ್ಷಿಸಿ ಸರಿಯಾದ ಮಾರ್ಗಕ್ಕೆ ತರಲು ಹಿಂಜರಿಯುವುದಿಲ್ಲ. ದಾವೀದನು ಮಾರ್ಗ ತಪ್ಪಿದ ಕುರಿಯಾದಾಗ ದೇವರು ದಾವೀದನನ್ನು ದಂಡಿಸಿದ್ದುಂಟು. ಸತ್ಯವೇದ ಇವುಗಳಿಗೆ ಸಾಕ್ಷಿ ನೀಡುತ್ತವೆ. ಬೆತ್ಷೆಬಳೊಂದಿಗೆ ತನ್ನ ಅನೀತಿಯನ್ನು ಎಸಗಿದಾಗ ಯೆಹೋವನೆಂಬ ಕುರುಬನು ನಾತಾನನೆಂಬ ಪ್ರವಾದಿಯಿಂದ ಎಚ್ಚರ ಶಿಕ್ಷೆಯನ್ನು ಕೂಡ ಪ್ರಕಟಿಸಿ ತನ್ನ ದೊಣ್ಣೆಯ ದಂಡನೆಯನ್ನು ಕೂಡ ಪ್ರಯೋಗಿಸಿದ್ದಾನೆ. ಈ ಕುರುಬನು ತಿದ್ದುಪಾಟಿಗೆ ದಾವೀದನು ವಿನಮ್ರವಾಗಿ ಒಳಗಾಗಿದ್ದಂತೆ ನಮ್ಮ ಜೀವನಗಳಲ್ಲಿ ತಿದ್ದುಪಾಟಿಗೆ ಮುಕ್ತ ತೆರೆದ ಮನಸ್ಸಿನಿಂದ ತೆರೆದುಕೊಳ್ಳೋಣವೇ? ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷವಾಗಿರದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲ ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ನಾವು ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಕುರುಬನ ಕೋಲು ನಮ್ಮ ಆದರಣೆಗೆ ಸಂಕೇತವಾಗಿರುತ್ತದೆ. ಇವುಗಳ ಮೂಲಕ ಕುರುಬನು ತನ್ನ ಕುರಿಗಳನ್ನು ನಿರ್ವಹಿಸುವಾಗ ಅದ್ಭುತ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತಾನೆ. ಕರ್ತನು ತಾನು ಪ್ರೀತಿಸುವವರನ್ನೇ ಶಿಕ್ಷಿಸುತ್ತಾನೆ. ಪ್ರಿಯ ಶ್ರೋತೃಗಳೇ, ಕರ್ತನು ನಮ್ಮನ್ನು ಗದರಿಸಿದಾಗ, ಎಚ್ಚರಿಸಿದಾಗ, ತಿದ್ದುಪಾಟುಗಳನ್ನು ನೀಡಿದಾಗ ನಮ್ಮ ಪ್ರತಿಕ್ರಿಯೆ ನಮ್ಮ ಮುಂದಿನ ಪರಿಣಾಮವನ್ನು ನಿರ್ಧರಿಸುತ್ತದೆ.
ಸತ್ಯವೇದದಲ್ಲಿ ಆಸನೆಂಬ ಅರಸನನ್ನು ಗಮನಿಸಿ. 35 ವರ್ಷಗಳು ದೇವರ ಪಾಲನೆಯಲ್ಲಿದ್ದು ಯುದ್ಧವಾಗುತ್ತದೆಂದು ತಿಳಿದು ಯೆಹೋವನನ್ನು ವಿಚಾರಿಸದೆ ಸ್ವೇಚ್ಛೆಯಾಗಿ ನಡೆದು ತಪ್ಪು ಎಸಗಿದಾಗ ಪ್ರವಾದಿಯಿಂದ ಎಚ್ಚರಿಸಲ್ಪಟ್ಟ ಆಸನು ಸಿಟ್ಟಿಗೆದ್ದು ತಿದ್ದುಕೊಳ್ಳದೆ ತನ್ನ ತಪ್ಪನ್ನೇ ಮುಂದುವರಿಸಿ ಮೊಂಡುತನವನ್ನು ಪ್ರದರ್ಶಿಸಿದ್ದಾನೆ. ಅನಾರೋಗ್ಯವೆಂಬ ಪೆಟ್ಟು ಬಿದ್ದಾಗಲೂ ಯೆಹೋವನಿಗೆ ಮೊರೆಯಿಡದೆ ತಪ್ಪುತ್ತಾನೆ. ಈ ಸಂಗತಿ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ ನೋಡಬಹುದು. ಪ್ರಿಯರೇ, ಆತನ ಗದರಿಕೆ ನಮ್ಮ ಹಿತಕ್ಕಾಗಿ, ಆತನ ಆದರಣೆ ನಮ್ಮ ಆತ್ಮಗಳ ಬಲಕ್ಕಾಗಿ. ನಾವು ಈ ಕುರುಬನಿಗೆ ಅಧೀನರಾಗಿ ದೀನತೆಯ ಕುರಿಗಳಾಗೋಣವೇ? ಕರ್ತನು ನಮ್ಮನ್ನು ಎಲ್ಲ ಆಲೋಚನೆಗಳಿಂದ ಎಚ್ಚರಿಸಿ ನಮ್ಮ ಆತ್ಮಗಳನ್ನು ಭಕ್ತಿಯೆಡೆಗೆ ವೃದ್ಧಿಸಲಿ ಎಂದು ಪ್ರೀತಿಪೂರ್ವಕವಾಗಿ ನಿಮ್ಮೊಂದಿಗೆ ಬೇಡುತ್ತೇನೆ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.